ನಾನು ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಯಾರೋ ಒಬ್ಬರ ಮೋಟಿವೇಶನ್ಗಿಂತ ಜಾಸ್ತಿ ಸಹಾಯ ಆಗೋದು ನಿಮ್ಮ ಡಿಸಿಪ್ಲಿನ್, ನಿಮ್ಮ ಅಭ್ಯಾಸಗಳು, ಹ್ಯಾಬಿಟ್. ಯಾವುದೋ ಒಂದು ನೀವು ಹ್ಯಾಬಿಟ್ ಮಾಡ್ಕೊಂಬಿಟ್ರೆ ನಿಮಗೇನು ಮೋಟಿವೇಶನೇ ಬೇಕಾಗಿಲ್ಲ. ಅಯ್ಯೋ ಬೆಳಗ್ಗೆದ್ದು ಆಫೀಸ್ ಹೋಗೋದು ಬೋರು ಅಂದರೆ ಅದಕ್ಕೆ ಮೋಟಿವೇಶನ್ ಬೇಕಾಗುತ್ತೆ. ಬಟ್ ಇಫ್ ಯು ಮೇಕ್ ಇಟ್ ಅ ಗುಡ್ ಹ್ಯಾಬಿಟ್, ಎನಿಥಿಂಗ್, ಜಿಮ್ ಹೋಗೋದಾಗಲಿ ಎನಿಥಿಂಗ್, ಅದನ್ನು ಒಂದು ಹ್ಯಾಬಿಟ್ ಮಾಡ್ಕೊಂಬಿಟ್ರೆ ಭಾಳ ಈಸಿ ಆಗುತ್ತೆ. ಎಕ್ಸ್ಟರ್ನಲ್ ಮೋಟಿವೇಶನೇ ಬೇಕಾಗಿರಲ್ಲ. ಮೊಟ್ಟೆ ಒಳಗಿಂದ ಬಂದರೆ ಅದು ಕೋಳಿ ಮರಿ ಆಗುತ್ತೆ, ಅದಕ್ಕೆ ಜೀವ ಇರುತ್ತೆ. ಹೊರಗಡೆಯಿಂದ ಬಂದರೆ ಅದು ಆಮ್ಲೆಟ್ ಅಷ್ಟೇ ಅಂತ. ಏನು ಹೊರಗಡೆಯಿಂದ ಬಂದರೆ ಅರ್ಥನೇ ಇಲ್ಲ, ಒಳಗಿಂದ ಬರಬೇಕು ಮೋಟಿವೇಶನ್ನು ಅಷ್ಟೇ. ನೋಡಿ, ಮೇನ್ ಡೋರಲ್ಲಿ ಪ್ರಯತ್ನಗಳು ನಿರಂತರವಾಗಿ ಗ್ಯಾಪ್ ಕೊಡದೆ ನುಗ್ತಾನೆ ಇದ್ರೆ ಸೋಲು ಅನ್ನೋದು ಭಯ ಪಟ್ಕೊಂಡು ಒಂದಲ್ಲ ಒಂದು ಕಿಟಕಿಯಿಂದ ಹಾರೋಗ್ಲೇಬೇಕು ಅಲ್ವಾ? ಯಶಸ್ಸಿನ ನಿಯಮನೇ ಅದು. ಬದುಕಲ್ಲಿ ಯಾವುದೋ ಒಂದಲ್ಲಿ ಸೋತ್ವಿ ಅಂತ ಗೆಲ್ಲೋ ಛಲನ ಬಿಡಬಾರ್ದು. ಸಣ್ಣ ಸಣ್ಣ ಸೋಲುಗಳೇ ನಮ್ಮ ಬದುಕಲ್ಲಿ ಮುಂಬರುವ ಗೆಲುವಿನ ಮೆಟ್ಟಿಲುಗಳಾಗುತ್ತೆ. ಗೋಲ್ಕೊಂಡ ಮೈನ್ಸ್ ಒಂದು ಕಥೆ ಇದೆ. ಒಬ್ಬನಿಗೆ ಗೊತ್ತಾಗುತ್ತೆ ಗೋಲ್ಕೊಂಡ ಮೈನ್ಸ್ ಇದೆ, ಅಲ್ಲಿ ವಜ್ರಗಳಿದೆ, ಅದೇನಾದ್ರು ಸಿಕ್ಬಿಟ್ರೆ ಒಂದ್ ದೊಡ್ಡ ನಿಧಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಅಂತ. ಅವನ್ ಮನೆಯನ್ನ ಬಿಟ್ಟು ಊರೆಲ್ಲ ಸುತ್ತಾನೆ, 20 ವರ್ಷಗಳು ಸುತ್ತಾನೆ. ಆ ನಿಧಿ ಬೇಕು ಅಂತ ಅವನು ಸಿಗೋದೇ ಇಲ್ಲ. ಸುಸ್ತಾಗ್ಬಿಡ್ತಾನೆ. ಕೊನೆಗೆ ಮನೆಗೆ ಬಂದು ಕುಸಿತಾನೆ. ಅವನ್ ಕುಸಿದ ಜಾಗದಲ್ಲಿ ಏನೋ ಒಂದು ಹೊಳೆಯುತ್ತೆ, ನೋಡಿದ್ರೆ ವಜ್ರ. ಅವನ್ ಮನೆ ಕೆಳಗಡೆನೆ ಇತ್ತು ಗೋಲ್ಕೊಂಡ ಮೈನ್. ಅವ್ನಿಗೆ ಗೊತ್ತೇ ಇರಲಿಲ್ಲ. ಈ ತರ ಎಷ್ಟೊಂದು ಕಥೆಗಳು ನಾವು ಜೀವನದಲ್ಲಿ ಕೇಳ್ತೀವಿ. ಏನನ್ನೋ ಹುಡ್ಕೊಂಡು, ಏನನ್ನೋ ಆಸೆ ಪಡ್ಕೊಂಡು ಜೀವನ ಎಲ್ಲ ಕಳೀತಾರೆ. ಕೊನೆಗೆ ಅವ್ರ ಆಸೆ ಪಟ್ಟು ಸಿಗೋದೇ ಇಲ್ಲ, ಯಾಕಂದ್ರೆ ಅದು ಅಲ್ಲೇ ಇತ್ತು. ಅವ್ರು ಎಲ್ಲಿ ಹೊರಟ್ರು ಅಲ್ಲೇ ಇತ್ತು. ಜಾಣ ಗುರುಗಳು ಅವ್ರ ಪುಟ್ಟನ್ ಜೊತೆ ಒಂದು ಮ್ಯಾಜಿಕ್ ಶೋ ಹೋಗಿದ್ರಂತ. ಅಲ್ಲಿದ್ದ ಜಾದುಗಾರ ಅವನ್ ಮಂತ್ರದಂಡ ತಗೊಂಡ, ಖಾಲಿ ಟೋಪಿ ತೋರಿಸಿ ಅಬ್ರಕಡಬ್ರ ಕಡಂಬಕಂ ಅಂದ. ಠಕ್ ಅಂತ ಒಂದು ಪಾರಿವಾಳ ಹಾರ್ ಬಂತು. ಹುಡುಗ ನೋಡ್ದ, ಎಕ್ಸೈಟ್ ಆಗ್ಬಿಟ್ಟ. ಇಷ್ಟೇನಾ? ಮನೆಗೆ ಹೋದ, ಟೋಪಿ ತಗೊಂಡ, ಅಬ್ರಕಡಬ್ರ ಅಂದ. ಏನೂ ಬರ್ಲಿಲ್ಲ. ಮತ್ತೆ ಟ್ರೈ ಮಾಡ್ತಾನೆ. ಶಬ್ದ ಬಂತೆ ಹೊರತು ಪಾರಿವಾಳ ಬರಲಿಲ್ಲ, ಏನೂ ಬರಲಿಲ್ಲ. ಆಗ ಜಾಣಗುರುಗಳು ಹೇಳಿದ್ರು, ಎಲ್ಲವೂ ಕಣ್ಣು ಕಾಣೋಷ್ಟು ಸುಲಭ ಅಲ್ಲ. ಆಯ್ಕೆ ಮಾಡ್ಕೊಳ್ಳೋ ಟೆಕ್ನಿಕ್ ಸರಿಯಾಗಿರ್ಬೇಕು. ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಅದನ್ನ ಕರಗತ ಮಾಡ್ಕೋಬೇಕು. ಆ ಕಲೆ ನೀವು ಉಸಿರಾಡೋಷ್ಟೇ ಸ್ವಾಭಾವಿಕವಾಗಿ ನಿಮ್ಮಿಂದ ಹೊರಗಡೆ ಬರಬೇಕು. ಆಗ ನೋಡೋರು ಮೊದಲನೇ ಸ್ಟೆಪ್ ಇಲ್ಲದೆ ಹೇಗೆ? ಜರ್ನಿ ಆಫ್ 1000 ಸ್ಟೆಪ್ಸ್ ಸ್ಟಾರ್ಟ್ಸ್ ವಿತ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರಲ್ಲ. 5000 ಮೈಲಿ ಪ್ರಯಾಣ ಶುರು ಆಗೋದು ಮೊದಲನೇ ಹೆಜ್ಜೆಯಿಂದ. ಹಾಗಾಗಿ ಮೊದಲನೇ ಹೆಜ್ಜೆ ನೀವು ಇಡ್ಲೇಬೇಕು. ಅದೊಂದು ಸಣ್ಣ ಬೇಬಿ ಸ್ಟೆಪ್ ಆಗಿದ್ರು ಓಕೆ. ಇವತ್ತಿಂದ ನಾನು ಎಣ್ಣೆ ಪದಾರ್ಥ ತಿನ್ನಲ್ಲ, ಅಥವಾ ಏನೋ ಒಂದು, ಇವತ್ತಿಂದ ನಾನು ಸ್ವೀಟ್ ಮುಟ್ಟಲ್ಲ, ಒಂದು ಸಣ್ಣ ರೀತಿಯಲ್ಲಿ ಶುರು ಮಾಡಿ ಅಂತ ಹೇಳ್ತಿರೋದು ನಾನು. ಹೋಲ್ಸೇಲ್ ಆಗಿ ಏನು ಮಾಡಬೇಕಾಗಿಲ್ಲ ನೀವು. ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಬರೀ ಬೆವರು ಸುರಿಸೋದಲ್ಲ, ಅದ್ರಲ್ಲಿ ಒಂದು ಸಣ್ಣ ಜಾಣ್ಮೆ ಇರಬೇಕು. ನಾವು ತುಂಬಾ ಹಳೇ ಒಂದು ಸ್ಟೋರಿ, ನನಗೆ ಬಹಳ ಇಷ್ಟವಾದ ಸ್ಟೋರಿ. ಒಬ್ಬ ಬಂದು ಒಂದು ಗರ್ಗಸೆ ತಗೊಂಡು 8 ಗಂಟೆ ಕಾಲ ಮರನ ಕುಯ್ತಾನೆ ಇದ್ದಂತೆ. ಇನ್ನೊಬ್ಬ ಬಂದ, ಫಸ್ಟ್ 2 ಗಂಟೆ ಅದನ್ನ ಮೊದಲು ಶಾರ್ಪ್ ಮಾಡ್ಬಿಟ್ಟು ಅರ್ಧ ಗಂಟೆ ಕೆಲಸ ಮುಗಿಸ್ಬಿಟ್ಟು ಹೋದಂತೆ. ಯು ಶುಡ್ ಶಾರ್ಪನ್ ಯುವರ್ ಸ್ಕಿಲ್. ಸುಮ್ಮನೆ 8 ಗಂಟೆ ನಾನು ಕೆಲಸ ಮಾಡಿದೆ, ರಾತ್ರಿ ಎಲ್ಲ ನನ್ಗೆ ಎಷ್ಟು ಇಮೇಲ್ ಬರ್ದಿದೆ, ಏನಕ್ಕೆ? ಈಗ ಹೊಸದಾಗ ಒಂದು ವಿಷಯ ಬಂದಿದೆ, ಚಾಟ್ GPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದು ನೀವು ಮಾಡುವ ಕೆಲಸವನ್ನ ಟೈಮನ್ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ಅದನ್ನ ದಯವಿಟ್ಟು ಕಲೀರಿ. 24 ಗಂಟೆ ಆ ಕೆಲಸ ಮಾಡೋದು ಅರ್ಥನೇ ಇಲ್ಲ. 3 ಗಂಟೆ ಕಾಲ ಇದನ್ನ ಕಲ್ತು ಆ ಕೆಲಸ ನೀವು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಸೊ ಪ್ಲೀಸ್ ವರ್ಕ್ ಸ್ಮಾರ್ಟ್.